ಸರ್ ನಮಸ್ಕಾರ ಸರ್. ಈಗ ನಮ್ಮ ನಾರಾಯಣಪುರ ಪ್ರಾಜೆಕ್ಟ್ಗೆ ಒಂದು ಸುಂದರವಾದ ಹೆಸರು ಏನು ಹೇಳಿ ಸರ್? ನೋಡಿ, ಇದಕ್ಕೆ ಆ್ಯಕ್ಚುಲಾಗಿ ನಾವು ನಿಖರ ಅಮೇಜ್ ಅಂತ ಒಂದು ಹೆಸರು ಇಟ್ಟಿದ್ದೀವಿ. ಓಕೆ. ಯಾಕೆ ಅಂದರೆ ಅಮೇಜ್ ಅಂತಂದರೆ ಇಲ್ಲಿ ಇಟ್ ಕ್ರಿಯೇಟ್ಸ್ ಏನು ಎಕ್ಸೈಟಿಂಗ್ ಫೀಚರ್. ಇಲ್ಲಿ ಸುತ್ತಲೂ ಹಿಲ್ ಸ್ಟೇಷನ್ ಥರ ಇದೆ, ಜೊತೆಗೆ ಶ್ರೀ ಸತ್ಯಸಾಯಿ ಪುಟ್ಟಪರ್ತಿ ಪ್ರಶಾಂತ ನಿಲಯನೂ ಇದೆ. ಓಕೆ. ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಇದೆ. ಈಗ ಅದು ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ಸ್ ಮಾಡಿದ್ದಾರೆ. ಪೆನುಕೊಂಡ ನಿಮ್ಗಾಗಲೇ ಹೇಳಿದೆ ನಾನು, ಕಾಸ್ಮೋಪಾಲಿಟನ್ ಸಿಟಿ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಸೊ ಇವೆರಡರ ಮಧ್ಯೆ ಪೆನುಕೊಂಡ ಮತ್ತು ಪುಟ್ಟಪರ್ತಿ ಮಧ್ಯೆ ಈ ನಾರಾಯಣಪುರ ಬರುತ್ತೆ. ಓಕೆ ಸರ್, ಈಗ ನಿಖರ ಅಮೇಜ್ ಕೇಳೋದಕ್ಕೆ ತುಂಬ ಸೊಗಸಾಗಿದೆ. ನಾವು ಬೆಂಗಳೂರು ಅಥವಾ ಬೇರೆ ಬೇರೆ ಸಿಟೀಸಿಂದ ಯಾಕೆ ನಾವು ಎಸ್ಪೆಷಲಿ ಆ ಮಾರ್ಗವಾಗಿ ನಾರಾಯಣಪುರಕ್ಕೆ ಬಂದು ಈ ಪ್ರಾಜೆಕ್ಟ್ ತೊಗೋಬೇಕು ಸರ್? ಈಗ ನೋಡಿಮ್ಮ, ಈಗ ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟಿಂದ 100 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಇದಿದೆ. ಇಲ್ಲಿ ಯಾಕೆ ನಾವು ತಗೋಬೇಕು ಅಂತಂದರೆ ಇಟ್ ಈಸ್ ಎ ಲೋ ಕಾಸ್ಟ್ ಪ್ರಾಡಕ್ಟ್. ಫಸ್ಟ್ ಪಾಯಿಂಟ್, ಯೂನಿಕ್ ಪ್ರಾಡಕ್ಟ್. 300 ರೂಪಾಯಿಗೆ ನಿಮಗೆ ಎಲ್ಲೂ ನಿಮಗೆ ಜಾಗ ಸಿಗೋಲ್ಲ ಸ್ಕ್ವೇರ್ ಫೀಟ್ಗೆ, ವಿತ್ ಆಲ್ ಲೀಗಲ್ ಫಾರ್ಮ್ಯಾಲಿಟೀಸ್. ಎರಡನೇದು, ಇಟ್ ಈಸ್ ಎ ಹೈಬ್ರಿಡ್ ಪ್ರಾಡಕ್ಟ್. ಇದು ರೆಸಿಡೆನ್ಷಿಯಲ್ ಲೇಔಟ್ ಥರನೂ ಯೂಸ್ ಮಾಡ್ಬೋದು. ಯು ಕ್ಯಾನ್ ಕನ್ಸ್ಟ್ರಕ್ಟ್ ಬಿಲ್ಡಿಂಗ್ ಆ್ಯಂಡ್ ಸ್ಟೇ ದೇರ್ ಫುಲ್ಲಿ ವಿತ್ ವಾಟ್ ಎವರ್ ಪರ್ಮಿಷನ್ಸ್. ಆರ್ ಯು ಕ್ಯಾನ್ ಡೂ, ಈಗ ನಾನು ಹೇಳಿದೆ ನಿಮಗೆ, ಆಗ್ರೋ ಫಾರೆಸ್ಟ್ರಿ ಮಾಡ್ಬೋದು, ಶ್ರೀಗಂಧ ಹಾಕ್ಬೋದು, ಮೆಲಿಯಾ ಡಿಬ್ಬೆ ಹಾಕ್ಬೋದು, ವೆಲ್ತ್ ಕ್ರಿಯೇಟ್ ಮಾಡ್ಕೋಬೋದು ಅನ್ನೋದು. ದೋಸ್ ಆರ್ ಹ್ಯಾವಿಂಗ್ ಪ್ಲ್ಯಾನ್ಸ್ ಟು ಗೆಟ್ ಎ ಪ್ರಾಡಕ್ಟ್, ದಟ್ ಟು ಎ ಕಮರ್ಷಿಯಲ್ ಬೇಸಲ್ಲಿ ಸಿಗ್ತಾ ಇರೋವಂಥ ಪ್ರಾಡಕ್ಟು ಕಮ್ಮಿ ಬೆಲೆಯಲ್ಲಿ. ಓಕೆ ಓಕೆ, ಮಲ್ಟಿಪಲ್ ಯೂಸ್ ಮಾಡೋ ಹಾಗೆ ಬೇಕು ಅನ್ನೋರು ಡೆಫಿನೆಟ್ ಆಗಿ ಈ ಪ್ರಾಡಕ್ಟಿಗೆ ಹೋಗ್ಬೋದು. ಹಾಗಿದ್ರೆ ಕರ್ನಾಟಕ ಭಾಗದಲ್ಲಿ ಎಲ್ಲೂ ಕಡಿಮೆ ಒಂದು ರೇಟ್ ಇಲ್ಲ ಅಂತ? ಕರ್ನಾಟಕ ಭಾಗದಲ್ಲಿ 100 ಕಿಲೋಮೀಟರ್ಸ್ ಡಿಸ್ಟೆನ್ಸಲ್ಲಿ ನೀವು ಎಲ್ಲಿ ಹೋದರೂ ಕಮ್ಮಿ ಅಂದರೆ ಒಂದು 1000 ರೂಪಾಯಿ ಸ್ಕ್ವೇರ್ ಫೀಟ್ ಕಮ್ಮಿ ಸಿಗೋಲ್ಲ ಕರ್ನಾಟಕ ಭಾಗದಲ್ಲಿ. ನೀವು ಎಲ್ಲಿಂದ ಎಲ್ಲಿಗೆ ಹೋದ್ರೂ ಲೀಗಲ್ ವಿತ್ ಆಲ್ ಲೀಗಲ್ ಫಾರ್ಮ್ಯಾಲಿಟೀಸ್, ಕನ್ವರ್ಟೆಡ್, ಅಪ್ರೋಪ್ರಿಯೇಟ್ಲಿ ಕನ್ವರ್ಟೆಡ್ ಆ್ಯಂಡ್ ಅಪ್ರೂವ್ಡ್ ಲೇಔಟ್ಸು ಎಲ್ಲೂ ಸಿಗೋಲ್ಲ. 1000 ರೂಪಾಯಿ ಕಮ್ಮಿ ಎಲ್ಲೂ ಸಿಗೋಲ್ಲ. ಇಲ್ಲಿ 300 ರೂಪಾಯಿ ಅನ್ನೋದು ವಿಶೇಷ. ನಿಮಗೆ 300 ರುಪೀಸ್ಗೆ ಜಾಗ ಸಿಗ್ತಾ ಇದೆ ಆ್ಯಂಡ್ ಇಟ್ ಕ್ಯಾನ್ ಬಿ ಮಲ್ಟಿಪ್ಲಿ ಯೂಸ್ಡ್. ಆಮೇಲೆ ಇದು ಇಸ್ ಎ ಗೇಟೆಡ್ ಕಮ್ಯುನಿಟಿ ಪ್ರಾಡಕ್ಟ್. ಓಕೆ, ಇದಕ್ಕೆ ಸೆಕ್ಯೂರಿಟಿ, ಮೇಂಟೆನೆನ್ಸ್ ಎಲ್ಲ ಇರುತ್ತೆ. ನಿಮ್ಮ ಫಾರ್ಮ್ ಪ್ಲಾಟ್ನ ಡೆವಲಪ್ ಮಾಡಿ ಮ್ಯಾನೇಜ್ ಮಾಡೋದಕ್ಕೆ ಕೂಡ ಒಂದು ಸಿಸ್ಟಮ್ ಇದೆ. ನಾನು ಅದನ್ನೇ ಹೇಳಿದ್ದು, ನೀವು ಪ್ರಾಪರ್ಟಿ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ನೀವು ಯಾವ ಥರ ಬೇಕಾದರೂ ಯೂಸ್ ಮಾಡ್ಬೋದು. ಯು ಕ್ಯಾನ್ ಸೇ ಐ ವಿಲ್ ಕನ್ಸ್ಟ್ರಕ್ಟ್ ಎ ಬಿಲ್ಡಿಂಗ್ ಆ್ಯಂಡ್ ಸ್ಟೇ ದೇರ್. ಆರ್ ಯು ಕ್ಯಾನ್ ಸೇ ನಾವು ಶ್ರೀಗಂಧ ಬೆಳೆಯೋಣ, ಅದಕ್ಕೆ ನೀವು ನಮ್ಮ ಒಂದು AMC ತಗೊಂಡು ನಮ್ಗೆ ಬೆಳೆಸ್ಕೊಡಿ, ಅದಕ್ಕೆ ಏನಿದೆ ಫಾರ್ಮ್ಯಾಲಿಟೀಸ್ ಮಾಡಿ. ದಟ್ ಈಸ್ ಯುವರ್ ಆಪ್ಷನ್. ನೀವು ಹೇಳಿದ ಹಾಗೆ ಅದನ್ನು ಕಸ್ಟಮೈಸ್ ಮಾಡಿ ನಿಮಗೆ ಆ ಪ್ರಾಡಕ್ಟ್ ನಾವು ಕೊಡೋದಕ್ಕೆ ನಾವು ರೆಡಿಯಾಗಿರ್ತೀವಿ. ಸರ್, ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಅಂದರೆ ಕರ್ನಾಟಕ ರಿಜಿಸ್ಟ್ರೇಷನ್ನು ಅಥವಾ ಹೊರಗಡೆ ಇದಕ್ಕೆ ಬರುತ್ತಾ? ನೋಡಿಮ್ಮ, ಎಲ್ಲ ಕಡೆನೂ ಆಯಾ ಸ್ಟೇಟಲ್ಲಿ ರಿಜಿಸ್ಟ್ರೇಷನ್ ಪ್ರೋಸೆಸ್ಸು ಅವ್ರದ್ದೇ ಲ್ಯಾಂಡ್ ರೆವಿನ್ಯೂ ಆ್ಯಕ್ಟ್ ಪ್ರಕಾರ ಇರುತ್ತೆ. ಓಕೆ, ಅದ್ರ ಪ್ರಕಾರ ಸ್ಟ್ಯಾಂಪ್ ಡ್ಯೂಟಿ ಫಿಕ್ಸ್ ಮಾಡಿರ್ತಾರೆ, ಗೈಡೆನ್ಸ್ ವ್ಯಾಲ್ಯೂ ಫಿಕ್ಸ್ ಮಾಡ್ತಾರೆ, ಮಾರ್ಕೆಟ್ ವ್ಯಾಲ್ಯೂ ಫಿಕ್ಸ್ ಮಾಡಿರ್ತಾರೆ. ಅವ್ರ ರಿಜಿಸ್ಟ್ರೇಷನ್ ಪ್ರೋಸೆಸ್ ಏನಿದೆ ಆ ರಿಜಿಸ್ಟ್ರೇಷನ್ ಪ್ರಕಾರ ನಾವು ರಿಜಿಸ್ಟರ್ ಮಾಡಿ ಕೊಡ್ತೀವಿ. ವೆದರ್ ಇಟ್ ಈಸ್ ಕರ್ನಾಟಕ, ಆಂಧ್ರ ಪ್ರದೇಶ್ ಆರ್ ಎನಿ ಅದರ್ ಸ್ಟೇಟ್. ತಮಿಳ್ನಾಡಿನಲ್ಲಿ ಅವ್ರದ್ದೇ ಆದ ಒಂದು ಸಿಸ್ಟಮ್ ಇದೆ. ಸೊ ಇಟ್ ಈಸ್ ಎ ಸ್ಟೇಟ್ ಸಬ್ಜೆಕ್ಟ್. ಓಕೆ, ಗೊತ್ತಾಯ್ತಾ? ಇದು ಆಂಧ್ರ ಪ್ರದೇಶಲ್ಲಿ ಬರೋದ್ರಿಂದ ಆಂಧ್ರ ಪ್ರದೇಶ ಸ್ಟ್ಯಾಂಪ್ ಡ್ಯೂಟಿ ಏನಿದೆ ಅದನ್ನು ಕಟ್ಟಿ ಮಾಡ್ತೀವಿ. ಸರ್, ನಾವೊಂದು ಸ್ವಲ್ಪ ಮೆಂಟಲಿ ಅಟ್ಯಾಚ್ಡ್ ಸರ್. ಅಯ್ಯೋ, ಹೊರಗಡೆ ರಿಜಿಸ್ಟ್ರೇಷನಾ, ಹೇಗೋ ಏನೋ, ಸೇಫ್ಟಿ ಹೇಗೋ ಅನ್ನೋ ಮೆಂಟಾಲಿಟಿ ನಮ್ಮದು. ಏನು ಅನಿಸುತ್ತೆ ನೋಡಿ, ಈಗ ಆ ಥರ ಒಂದು ಹಿಂದಿನ ಕಾಲದಲ್ಲಿರೋ ಥರ ಒಂದು ರಿಸರ್ವೇಷನ್ಸ್ ಇಟ್ಕೊಂಡು ಹೋಗಬೇಕಾಗಿಲ್ಲ. ಯಾಕೆ ಅಂತೀರಾ? ಎಲ್ಲ ಕಡೆ ನ್ಯಾಷನಲ್ ಹೈವೇಸ್ ಆಗ್ತಾ ಇದೆ. ಓಕೆ, ಬೆಂಗಳೂರು ಮತ್ತು ಅದರ ಸುತ್ತಮುತ್ತ ಲ್ಯಾಂಡ್ ಬೆಲೆ ತುಂಬ ಜಾಸ್ತಿ ಆಗೋಗಿದೆ. ಹಾಗಾಗಿ ನಿಮಗೆ ನಿಮ್ಮ ಬೆಲೆಗೆ ಸಿಗಬೇಕಾಗಿರುವಂಥ ಲ್ಯಾಂಡ್ ಬೇಕು ಅಂದರೆ ನೀವು ಬೇರೆ ಸ್ಟೇಟ್ಸ್ಗೂ ಹೋಗ್ಬೋದು. ಫಾರ್ ಎಕ್ಸಾಂಪಲ್, ಈ ಕಡೆ ಕರ್ನಾಟಕ ಆಂಧ್ರ ಬಾರ್ಡರು, ಈ ಕಡೆ ಕರ್ನಾಟಕ ತಮಿಳ್ನಾಡು ಬಾರ್ಡರು, ಎರಡೂ ಕಡೆ ಯು ಕ್ಯಾನ್ ಗೆಟ್ ಅನ್ ಎಂಟ್ರಿ ಇಂಟು ಎನಿ ಸ್ಟೇಟ್ ವಿತ್ ಅನ್ ಈಸ್. ನೀವೆಲ್ಲಿ ನಾನೇನೋ ಒಂದು ಗಡಿ ದಾಟ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಫೀಲಿಂಗ್ ನಿಮ್ಗೇನೂ ಬರೋದಿಲ್ಲ. ಎಕ್ಸೆಪ್ಟ್ ಒಂದು ಚೆಕ್ ಪೋಸ್ಟ್ ಇರುತ್ತೆ ಬಿಟ್ಟರೆ ಬೇರೆ ಇನ್ಯಾವ ರೀತಿಯಾದಂಥ ರೆಸ್ಟ್ರಿಕ್ಷನ್ಸ್, ಲೀಗಲಿ ಯಾವ ಇನ್ಫಾರ್ಮಿಟೀಸು ಇರೋಲ್ಲ. ಸೊ ಇಟ್ ಈಸ್ ಯುವರ್ ಡಿಸಿಷನ್. ಈಗ ಕೆಲವರು ಕರ್ನಾಟಕದಲ್ಲೇ ಬೇಕು ಅಂತಂದರೆ ಕರ್ನಾಟಕದಲ್ಲಿರುವಂಥ ಒಂದು ಪ್ರಾಡಕ್ಟ್ನ ತಗೊಳಕ್ಕೆ ಹೋಗಬೇಕು. ಆ್ಯಂಡ್ ದೇ ಹ್ಯಾವ್ ಟು ಪೇ ದ ಪ್ರೈಸ್ ಫಾರ್ ದಟ್. ಓಕೆ, ನಾನೀಗ ನಿಮಗೆ ಈ 7 lakhsಗೆ ಒಂದು
40-60 ಸೈಟ್ ಸಿಗುತ್ತೆ. ಅದೇ ಕರ್ನಾಟಕದಲ್ಲಿ ಆ 40-60 ಸೈಟ್ಗೆ ಇಟ್ ವಿಲ್ ರನ್ ಇನ್ ಟು ಸೆವರಲ್ ಲ್ಯಾಕ್ಸ್, 30-40 ಲ್ಯಾಕ್ಸ್ ಮಿನಿಮಮ್ ಬೇಕಾಗುತ್ತೆ. ಅದು ಅಷ್ಟಕ್ಕೂ ಸಿಗುತ್ತೆ ಅನ್ನೋದು ಇಟ್ಸ್ ಅ ಕ್ವಶನ್ ಮಾರ್ಕ್. ಹೌದು, ಎಷ್ಟು ದೂರ ಹೋಗಬೇಕು. ಸೊ ದೂರ ಒಂದೇ ಇರುತ್ತೆ, ಬಟ್ ಅದು ಕರ್ನಾಟಕ, ಇದು ಆಂಧ್ರ, ಇಷ್ಟೇ ಡಿಫ್ರೆನ್ಸ್. ಅಷ್ಟೇ, ದೂರ 100 ಕಿಲೋಮೀಟರ್ಸ್ ಅಲ್ಲೇ ಇರುತ್ತೆ. ಅರ್ಥ ಆಯ್ತಲ್ವಾ? ನೀವು 100 ಕಿಲೋಮೀಟರ್ಸ್ ದೂರ ಏನು ಚೇಂಜ್ ಆಗಲ್ಲ, ಬಟ್ ಇದು ಆಂಧ್ರದಲ್ಲಿ ಇದೆಯಲ್ಲ ಅನ್ನೋ ಪಾಯಿಂಟ್ ನಿಮ್ಗೆ ಬರೋದ್ರಿಂದ ನೀವು ಆ ಬೆಲೆನ ಕರ್ನಾಟಕದಲ್ಲಿ ತಗೋಬೇಕಾದ್ರೆ ಅದಕ್ಕೆ 3-4 ಟೈಮ್ ಕಟ್ಬಿಟ್ಟು ತಗೋಬಹುದು. ಓಕೆ ಸರ್, ಈಗ 7 ಲ್ಯಾಕ್ ಹೇಳಿದ್ರಿ, 7 ಲ್ಯಾಕ್ ಒಂದು ಸೈಟ್ ವ್ಯಾಲ್ಯೂ ಹೇಳಿದ್ರಿ. ರಿಜಿಸ್ಟ್ರೇಷನ್ ಕಾಸ್ಟ್ ಅದೆಲ್ಲ ತುಂಬ ಆಗುತ್ತೆ. ರಿಜಿಸ್ಟ್ರೇಷನ್ ಕಾಸ್ಟು ಅಲ್ಲಿ ನಾವು ಏನು ಫಿಕ್ಸ್ ಮಾಡಿದರೆ ಆ ರಿಜಿಸ್ಟ್ರೇಷನ್ ಪ್ರಕಾರ ಕಾಸ್ಟ್ ಸ್ಟ್ಯಾಂಪ್ಸ್ ಆ್ಯಂಡ್ ಇದರ ಪ್ರಕಾರ ಕಟ್ಟಬೇಕು. ಒಂದು ಸ್ಟ್ಯಾಂಪ್ ಡ್ಯೂಟಿ ಕಟ್ಟಬೇಕು, ಒಂದು ರಿಜಿಸ್ಟ್ರೇಷನ್ ಫೀಸ್ ಪೇಮೆಂಟ್ ಮಾಡಬೇಕು. ಆಂಧ್ರದಲ್ಲಿ ಅಬೌಟ್ 7.5% ಆಫ್ ದ ವ್ಯಾಲ್ಯೂ ಆಫ್ ದಿ ಪ್ರಾಪರ್ಟಿ ಫಿಕ್ಸ್ ಮಾಡಿದ್ದಾರೆ. ರಿಜಿಸ್ಟ್ರೇಷನ್ ವ್ಯಾಲ್ಯೂ, ನೀವು ಏನು ವ್ಯಾಲ್ಯೂ ಬರುತ್ತೆ ಅದಕ್ಕೆ ಅಪ್ರಾಕ್ಸಿಮೇಟ್ಲಿ 7.5% ಯು ಹ್ಯಾವ್ ಟು ಪೇ. ಓಕೆ ಸರ್, ಈ ಎಪಿಸೋಡಲ್ಲಿ ತುಂಬ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೀರಾ. ಮತ್ತಷ್ಟು ವಿಷಯವನ್ನು ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ತಿಳ್ಕೊಳ್ತೀನಿ. ನಮಸ್ಕಾರ ಸರ್.